2ನೇ ಸಲ ಬರ್ತಾ ಇರೋದು. ಪುಸ್ತಕ ಅಂದರೆ ಕನ್ನಡ ಪುಸ್ತಕ ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ನಾನು ಜಾಸ್ತಿ ಓದೋದು ಕುವೆಂಪು ಮತ್ತು ಗೋಪಾಲಕೃಷ್ಣ ಅಡಿಗರು ಮತ್ತು ಯಶವಂತ ಚಿತ್ತಾಲ ಅಂತ ಒಬ್ಬರು ಬರೀತಾರೆ, ಅವ್ರ ಬುಕ್ಗಳನ್ನ ಓದ್ತೀನಿ. ಯಾವಾಗಲೂ ನನ್ನ ಸೆಲೆಕ್ಷನ್ ಆಫ್ ಬುಕ್ಸು ಅದೇ ಥರ ಇರುತ್ತೆ. ಭಾವಗೀತೆಗಳು, ಸ್ಮಾಲ್ ಸ್ಟೋರೀಸ್ಗಳು ಆ ಥರದ್ದು ತಗೊಳ್ತೀವಿ. ಇವತ್ತು ಕೂಡ ನಾನು ಸಮಗ್ರ ಕಾವ್ಯ ಅಂತ ಒಂದು ಗೋಪಾಲಕೃಷ್ಣ ಅಡಿಗರದ್ದು ಒಂದು ಕವನ ಸಂಕಲನ, ಅವರ ಎಲ್ಲ ಕಲೆಕ್ಷನ್ ಸೇರಿ ತಗೊಂಡಿದ್ದೀವಿ. ಜನರಲ್ ಬುಕ್ಗಳನ್ನು ತಮಾಷೆ ಆಗಿರೋದನ್ನು ಒಂದು ತಗೊಳ್ತೀವಿ. ಈ ಥರ ಗೊಣ್ಣೆ ಗೋಪಾಲ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಹೊಸದಾಗಿ, ಅದನ್ನು ತಗೊಂಡಿದ್ದೀನಿ. ಮಕ್ಕಳಿಗೆ ಇಷ್ಟಪಡೋ ಥರ ಗಾಳಿಪಟ ಅಂತ ಒಂದು ಚಿಕ್ಕ ಪುಸ್ತಕ ಕೂಡ ತಗೊಂಡಿದ್ದೀನಿ. ಸೊ ಯೂಶ್ವಲಿ ನಾವು ಬಂದರೆ ಮನೇಲಿ ಎಲ್ಲರೂ ಓದ್ತೀವಿ, ತಮಾಷೆ ಆಗಿರೋದು ಮಕ್ಕಳು ಓದ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಪುಸ್ತಕಗಳು, ಸ್ವಲ್ಪ ನಾಲೆಜ್ ಇರೋ ಥರ ಬುಕ್ಗಳನ್ನು ನಾನು ಓದ್ತೀನಿ. ನನಗೂ ಬರೆಯೋ ಅಭ್ಯಾಸ ಇರೋದ್ರಿಂದ ಅಪರೂಪಕ್ಕೆಲ್ಲರೂ ಕವನ ಗಿವನ ಬರೀತೀವಿ ನಾನು ಕೂಡ. ಕನ್ನಡ ಅಂದರೆ ನಮಗೆ ಪಂಚಪ್ರಾಣ. ಸೊ ಸಿರಿಗನ್ನಡಂ ಗಲ್ಗೆ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ನಾನು ಮಕ್ಕಳಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಬುಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮಕ್ಕಳಿಗೋಸ್ಕರ ನಾನು ಕೆಲವು ಬುಕ್ಸ್ಗಳು ತೊಗೊಂಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ. ಆಮೇಲೆ ನನಗೆ ಈ ಗೌರಿ ಅಮ್ಮಂದು ತುಂಬ ಇಷ್ಟ ಆಯಿತು. ಸೊ ಅದರಲ್ಲಿ ತುಂಬ ಟಿಪ್ಸ್ ಇದೆ, ಸೊ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ ಕನ್ನಡ ಬುಕ್ಸ್ ನೋಡಿ ತುಂಬ ಖುಷಿ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಎಲ್ಲ ಹೋದ್ರು ಬರೀ ಇಂಗ್ಲೀಷು ಅದು ಇದು ನೋಡ್ತಾ ಇರ್ತೀವಿ, ಇದು ಬರೀ ಕನ್ನಡ ಇರೋಕ್ಕೋಸ್ಕರ ತುಂಬ ಚೆನ್ನಾಗಿತ್ತು. ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನಾನು. ಮಕ್ಕಳು ಇಷ್ಟಪಡ್ತಾ ಇದ್ದಾರೆ. ಅಂದರೆ ಹೊಸ ಕವನ, ಇದು ಕತೆಗಳದು ಬೇರೆ ಬೇರೆ ರೈಟರ್ಸ್ದೆಲ್ಲ ನೋಡ್ಕೋಬೋದು ನಾವು. ಸೊ ನಾವು ಒಂದು ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ವಿಸಿಟ್ ಮಾಡಬೇಕು ಅನ್ಸತಿ. ನಮಸ್ತೆ, ನಾನು ಶುಭಶ್ರೀ ಭಟ್ ಅಂತ. ವೀರಲೋಕದಿಂದ ನಂದು ಹಿಂದಿನ ನಿಲ್ದಾಣ ಪುಸ್ತಕ ಮತ್ತು ಹರಿವು ಬುಕ್ಸಿಂದ ಇಹದ ತಳಹದಿ ಅಂತ ಪುಸ್ತಕ ಬಿಡುಗಡೆಯಾಗಿದೆ. ನಾವಿವಾಗ 3 ದಿನದಿಂದ ಇದ್ದೀನಿ. ಮೊದಲನೇ ದಿನ ಶುಕ್ರವಾರ ನಂದು ಓದುಗ ಲೇಖಕರ ವಿಭಾಗದಲ್ಲಿ ನಂದು ಲೇಖಕ ಮತ್ತು ಓದುಗರ ಮುಖಾಮುಖಿ ಇತ್ತು. ತುಂಬ ಚೆನ್ನಾಗಾಯಿತು. ಮಳೆ ಬಂದರೂ ಕೂಡ ಜನ ಬರ್ತಾ ಇದ್ದಾರೆ. ಶುಕ್ರವಾರ ನಾವು ಅಷ್ಟು ಜನ ಕ್ರೌಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆಂದರೆ 3 ಗಂಟೆಗೆಲ್ಲ ಮಳೆ ಸ್ಟಾರ್ಟ್ ಆಯಿತು. ಆದರೂ ಜನ ಬಂದರು. ಒಂದು 5 o'clock ಆದಮೇಲೆ ತುಂಬ ಜನ ಬಂದರು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಆಗ್ತಾ ಇದೆ ಎಲ್ಲದನ್ನು. ಪುಸ್ತಕಕ್ಕೆ ಇಷ್ಟು ಎಲ್ಲರೂ ಹೇಳ್ತಾರೆ, ಯೂತ್ಸು ಪುಸ್ತಕದ ಕಡೆಗೆ ಹೋಗಲ್ಲ, ಮೊಬೈಲ್ ಇಟ್ಕೊಂಡಿರ್ತಾರೆ, ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ, ಅವರಿಗೆ ಡಿಜಿಟಲ್ಲೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮಗದು ಸುಳ್ಳು ಅಂತ ಪ್ರೂವ್ ಆಗಿದೆ. ಯಾಕೆಂದರೆ ನನ್ನ ಬುಕ್ಕು ಆದಷ್ಟು ತೊಗೊಂಡವರಲ್ಲಿ ಯೂತ್ಸೇನೆ ತೊಗೊಂಡಿರೋದು. ಯಂಗ್ಸ್ಟರ್ಸು ಒಂದು 30, 35, 20 to 30 ಏಜ್ ಆ ಗ್ರೂಪ್ ಅವರೇ ತುಂಬ ಬಂದು ತೊಗೊಂಡಿದ್ದಾರೆ. ಸೊ ನಿನ್ನೆ ಕ್ರೌಡ್ ತುಂಬ ಇನ್ಕ್ರೀಸ್ ಆಯಿತು. ಇವತ್ತಂತೂ ಇನ್ನೂ ತುಂಬ ಜನ ಇದ್ದಾರೆ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿ ಆಗ್ತದೆ ಸರ್. ಇದು ನನ್ನ ಪುಸ್ತಕ ಹಿಂದಿನ ನಿಲ್ದಾಣ ಅಂತ. ಮಲೆನಾಡು ಕರಾವಳಿ ಕಡೆ ಬಾಲ್ಯದ ನೆನಪುಗಳು, ಅದ್ರ ಕನೆಕ್ಟೆಡ್ ಶಾರ್ಟ್ ಸ್ಟೋರೀಸ್ ಥರ ತುಂಬ ಚೆನ್ನಾಗಿ ಹೋಗ್ತಾ ಇದೆ ರೆಸ್ಪಾನ್ಸು. ಆ್ಯಸ್ ಎ ಆಥರ್ ನನಗೆ ತುಂಬ ಪ್ರೌಡ್ ಇದೆ. ಒಂದು ಹೆಮ್ಮೆ ಅನಿಸುತ್ತೆ ಇಂಥ ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಳ್ಳಿಕ್ಕೆ. ಇಷ್ಟು ಜನ ಇಷ್ಟು ದಿನ ಆಥರ್ಸನ್ನು ಯಾರು ಸೆಲೆಬ್ರಿಟೀಸ್ ಥರ ಫೀಲ್ ಮಾಡಿಸ್ತಾ ಇರಲಿಲ್ಲ, ವೀರಲೋಕದವ್ರು ಮಾಡಿಸ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು, ಆಭಾರಿಗಳಾಗಿದ್ದೇವೆ. ಥ್ಯಾಂಕ್ ಯು. ಮತ್ತಷ್ಟು ಕಾರ್ಯಕ್ರಮಕ್ಕೆ ಬನ್ನಿ, ಪುಸ್ತಕಗಳನ್ನು ಓದಿ. ಪುಸ್ತಕಗಳು ನಮ್ಮ ಮಕ್ಕಳಿಗೆ ಮಾಡೋ ಆಸ್ತಿ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಪುಸ್ತಕ ಯಾವಾಗಲೂ ಎಲ್ಲ ಮನುಷ್ಯರ ಮಸ್ತಕದಲ್ಲಿ ಇರುತ್ತದೆ. ಆದರೆ ಪುಸ್ತಕ ರೂಪದಲ್ಲೇ ಬರಬೇಕಂದ್ರೆ ಅದು ಪ್ರಕಾಶನ ಆಗಬೇಕು, ಪ್ರಿಂಟ್ ಆಗಬೇಕು, ಜನನ ತಲುಪಬೇಕಾದ್ರೆ ಇಂತಹ ಪುಸ್ತಕ ಮೇಳಗಳು, ಪುಸ್ತಕ ಸಂತೆಗಳು, ಪುಸ್ತಕ ಮಾರಾಟಗಳು ಬೇಕು. ಇಲ್ಲಿ ಏನಪ್ಪ ಅಂದರೆ 3 ದಿನದಿಂದ ಫಸ್ಟು ಒಂದು ಅರ್ಧ ದಿನ ಸ್ವಲ್ಪ ವೀಕ್ ಆಯಿತು. ಆಮೇಲಕ್ಕೆ ನಮಗೆ ಕಾಫಿ ಕುಡಿಯೋ ಕೂಡ ಟೈಮ್ ಸಿಗದೆ ಇರೋಷ್ಟು ಚೆನ್ನಾಗಿ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಸಾಕಷ್ಟು ಪುಸ್ತಕಗಳು ಮಾರಾಟ ಆಗ್ತಾಯಿದೆ, ತೊಂದರೆ ಇಲ್ಲ. ಇಲ್ಲಿ ಏನಪ್ಪ ಅಂದರೆ ವಿಶೇಷ ಉತ್ತಮ ಲೇಖಕರ, ಅದರಲ್ಲೂ ಪ್ರಥಮ ಈ ಉದಯೋನ್ಮುಖ ಲೇಖಕರ ಪುಸ್ತಕಗಳು ಇಲ್ಲಿ ಭಾಳ ಚೆನ್ನಾಗಿ ಮಾರಾಟ ಆಗ್ತಾ ಇದೆ. ಇಲ್ಲಿ ಆರಿಸ್ಕೊಳ್ಳೋದು ಕೂಡ ಭಾಳ ಚೆನ್ನಾಗಿ ಆರಿಸ್ಕೊತಾ ಇದ್ದಾರೆ ಪುಸ್ತಕಗಳನ್ನ. ಅದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಇದು ವಿಶೇಷ ಏನಪ್ಪ ಅಂದರೆ ಈ ಪುಸ್ತಕ ಸಂತೆ 2ನ ವಿಶೇಷ ಪ್ರವೇಶ ಉಚಿತ, ರಿಯಾಯಿತಿ ಖಚಿತ. ಒಳಗೆ ಬಂದು ಪುಸ್ತಕಗಳನ್ನು ಓದಿದ್ರೆ ನಿಮಗೆ ಜ್ಞಾನ ನಿಶ್ಚಿತ. ಮತ್ತು ಇಲ್ಲಿ ವಿಶೇಷ ಇನ್ನೊಂದು ಅತ್ಯುತ್ತಮ ವಿಶೇಷ ಅಂದರೆ ಊಟದ ವ್ಯವಸ್ಥೆ, ಕಾಫಿ ವ್ಯವಸ್ಥೆ ಮತ್ತು ಎಲ್ಲ ರೀತಿಯ ಸಂಪೂರ್ಣ ವ್ಯವಸ್ಥೆಗಳು ಇದೆ.
ಈ ವೀರಕಪುತ್ರ ಶ್ರೀನಿವಾಸ್ ಅವರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂತಹ ಮೇಳುಗಳು ಮತ್ತೆ ಮುಂದೆ ಮುಂದೆ ನಡೀಲಿ, ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳಿ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ ಈ ಥರದ್ದೊಂದು ಸಂತೆ ಆಗಬೇಕಿತ್ತು. ಯಾಕೆಂದರೆ ನಿನ್ನೆಯಿಂದ ನೋಡ್ತಾ ಇದ್ದೀವಿ, ಸುಮಾರು ಬೆಳಗ್ಗೆ 9 ಗಂಟೆಯಿಂದ ಶುರುವಾಗಿದ್ದು ರಾತ್ರಿ 10 ಗಂಟೆ ಆದರೂ ಜನ ಮಾತ್ರ ಕಡಿಮೆ ಆಗ್ತಿಲ್ಲ. ಅದರಲ್ಲೂ ಪುಸ್ತಕಗಳನ್ನು ಕೊಳ್ಳೋದಕ್ಕೆ ಬರ್ತಿರೋ ನೋಡಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಪುಸ್ತಕಗಳು ತುಂಬ ಸೇಲ್ ಆಗ್ತಿದೆ, ಖುಷಿ ಆಗ್ತಿದೆ ಸರ್. ಆ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಜನ? ಅಂದರೆ ತರಕಾರಿ ಸಂತೆ ಬೇರೆ ಬೇರೆ ಥರ ಸಂತೆಗಳಲ್ಲಿ ನಡೆಯೋದು ಸಾಮಾನ್ಯ, ಅದೇ ರೀತಿಯಲ್ಲಿ ಪುಸ್ತಕ ಸಂತೆ ಅನ್ನೋದು ಸರ್, ಪುಸ್ತಕ ಸಂತೆ ಅನ್ನೋದು ತುಂಬ ವಿಶೇಷವಾಗಿದೆ. ಯಾಕೆಂತಂದರೆ ತರಕಾರಿ ತಗೊಳೋದು ವಾರಕ್ಕೊಂದ್ಸರಿ ಹಿಂಗೆಲ್ಲ ಮಾಡ್ತಾರೆ. ಹಾಗೆ ನಂಗೆ ಪುಸ್ತಕ ಸಂತೆನೂ ಕೂಡ ತಿಂಗಳಲ್ಲಿ ಒಂದ್ಸರಿ ಮಾಡಬೇಕು ಅಂತ ಈಗ ಅನ್ನಿಸ್ತಿದೆ. ಯಾಕೆಂದರೆ ಅಂಗಡಿಗಳಲ್ಲಿ ಸುಮ್ಮನೆ ಒಂದು ಕಡೆ ಎಲ್ಲೋ ಬಿದ್ದಿರೋ ಪುಸ್ತಕಗಳನ್ನ ಮಾತ್ರ ಇಟ್ಟಿರ್ತಾರೆ. ಆದರೆ ಇವತ್ತು ಇಲ್ಲಿ ಜನಗಳು ಬರೀ ಪುಸ್ತಕಗಳನ್ನ ತಗೊಳಕ್ಕೆ ಈ ಮಟ್ಟಕ್ಕೆ ಬರ್ತಿರೋದು ನೋಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಸ್ನೇಹಿತರೆ, 15, 16 ಅಲ್ವಾ? ಸಾರಿ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ಸ್ನೇಹಿತರೆ, 15, 16, 17 3 ದಿನಗಳು ಜಯನಗರದ ಶಾಲಿನಿ ಗ್ರೌಂಡಲ್ಲಿ ಪುಸ್ತಕದ ಸಂತೆ ಅನ್ನುವಂತಹ ಸಂತೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾನು ಇವತ್ತು ಬಂದಿದ್ದೀನಿ, ಕೊನೆಯ ದಿನ ಬಂದಿದ್ದೀನಿ. ಜನ ಇರ್ತಾರೋ ಇಲ್ವೋ ಒಂದು ಗೊಂದಲದಲ್ಲಿದೆ. ಇಲ್ಲಿ ನೋಡಿದ್ರೆ ನಿಜವಾಗಿಯೂ ಸಹ ಪುಸ್ತಕದ ಸಂತೆ ಅದಕ್ಕೆ ಮಹತ್ವವನ್ನು ಕೊಟ್ಟಿದೆ. ಪುಸ್ತಕದ ಪ್ರೇಮಿಗಳಿಗೆ ಹಾಗೂ ಪುಸ್ತಕವನ್ನು ಓದುಗಾರರಿಗೆ ಪ್ರೋತ್ಸಾಹವನ್ನಾಗಿ, ಪುಸ್ತಕ ಎಲ್ಲೂ ಸಿಗಲ್ಲ ಅಂತಲೂ ಕೆಲವರೆಲ್ಲ ಹೇಳ್ತಾ ಇದ್ರು. ಸೊ ಆದರೆ ಇಲ್ಲಿ ನೋಡಿದ್ರೆ ಸಾವಿರಾರು ಪುಸ್ತಕಗಳು, ಸಾವಿರಾರು ಬರೆದಿರುವಂತಹ ಬರಹಗಾರರಿಗೆ ಪ್ರೋತ್ಸಾಹದಾಯಕವಾಗಿ ವೀರಕಪುತ್ರ ಶ್ರೀನಿವಾಸ್ ಅವರು ಈ ಪುಸ್ತಕ ಸಂತೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಪುಸ್ತಕದ ಸಂತೆ ಬರೀ ಬೆಂಗಳೂರಿನಲ್ಲಿ ಮಾಡಬಾರ್ದು, ಇಡೀ ಕರ್ನಾಟಕದಲ್ಲಿಯೂ ಈ ಪುಸ್ತಕದ ಸಂತೆ ಸಮ್ಮೇಳನ ನಡೀಲಿ ಅಂತ ನಾನು ಅವ್ರನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಾವಿರಾರು ಪುಸ್ತಕಗಳು ನಮ್ಮಂತಹ, ನಾನು ಸಹ ಜನನಿ ವತ್ಸಲ ಬರಹಗಾರ್ತಿ ಕೂಡ 2 ಪುಸ್ತಕಗಳನ್ನ ಬಿಡುಗಡೆನೂ ಸಹ ಮಾಡಿದ್ದೇನೆ. ನಮ್ಮಂಥವರಿಗೆ ಇನ್ನು ಬೆಳೆಯುವಂತಹ ಇರುವಂತಹವರಿಗೆ ಪ್ರೋತ್ಸಾಹ ಇರಲ್ಲ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ಬರಹಗಾರರಿಗೂ ಹಾಗೂ ಸಾಹಿತ್ಯ ರಚನೆ ಮಾಡುವಂತಹ ಎಲ್ಲರಿಗೂ ಸಹ ಇಲ್ಲಿ ಪ್ರೋತ್ಸಾಹ ಸಿಕ್ಕಿದೆ. ಸೊ ಸಾವಿರಾರು ಪುಸ್ತಕಗಳಿದೆ. ಬರಹಗಾರಿಗೂ ಮತ್ತು ಓದುಗರಿಗೂ ತುಂಬ ಉತ್ಸಾಹ ಆಗಿದೆ. ಅದರಲ್ಲೂ ಯುವ ಜನರು ಖಂಡಿತವಾಗ್ಲೂ ಇಂದಿನ ಇತಿಹಾಸ ಏನು ಅಂತ ತಿಳ್ಕೋಬೇಕು ಅಂದರೆ ಇಲ್ಲಿ ಬನ್ನಿ. ಸಾವಿರಾರು ಪುಸ್ತಕಗಳಿದೆ, ಬರೆದಿರುವಂತಹ ಇವರಿದ್ದಾರೆ ಹಾಗೂ ಪುಸ್ತಕಗಳು ಇದೆ. ನೋಡಿ, ಅಂಬೇಡ್ಕರ್ ಬಗ್ಗೆ ಇರುವಂತಹ ಇದು ಜೈವಿ ಬಂದ ಪುಸ್ತಕ, ಇದು ಸಂಪಾದಕರು ಅರುಣ್ ಅವರು. ಈ ಪುಸ್ತಕವನ್ನು ಸಹ ಓದಿ, ಹಾಗೆ ಯುವ ಜನರು ಎಲ್ಲೆಲ್ಲೋ ಸುತ್ತುತ್ತೀರಾ, ಏನೇನೋ ಮಾಡ್ತಾ ಇದ್ದೀರಾ, ಇಂತಹ ಪುಸ್ತಕ ಸಂತೆಯಲ್ಲಿ ಸಮ್ಮೇಳನ ನಡೆದಿದೆ, ದಯವಿಟ್ಟು ಹೋಗಿ ಭೇಟಿ ಮಾಡಿ ಹಾಗೂ ಅಲ್ಲಿರುವಂತಹ ಪುಸ್ತಕಗಳನ್ನು ಕೊಂಡು ಬರಹಗಾರರಿಗೂ ಪ್ರೋತ್ಸಾಹವನ್ನು ನೀಡಿ ಅಂತ ನಾನು ಹೇಳ್ತೀನಿ. ಕನ್ನಡ ಉಳಿಬೇಕಂದ್ರೆ ಖಂಡಿತವಾಗ್ಲೂ ಇಂತಹ ಪುಸ್ತಕಗಳನ್ನು ನೀವು ಕೊಂಡ್ಕೊಳ್ಬೇಕು ಹಾಗೂ ಅದರಂತೆಯೇ ಬದುಕಬೇಕು ಅಂತ ನಾನು ಯುವ ಜನರಿಗೆ ಹೇಳ್ತಿದ್ದೀನಿ. ನಮಸ್ಕಾರ. ಈ ಪುಸ್ತಕ ಸಂತೆಯಲ್ಲಿ ಜನ ಬರೋದು ಸಹಜವಾಗಿ ಹೆಸರೇ ಹೇಳುವ ಹಾಗೆ ಪುಸ್ತಕಗಳನ್ನು ಹುಡುಕೊಂಡು ಬರ್ತಾರೆ. ಪುಸ್ತಕ ಸಂತೆಯ ಉದ್ದೇಶ ಇರುವಂಥದ್ದು ಪುಸ್ತಕ ಮಾರಬೇಕು, ಲಾಭ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆಸಕ್ತರಿಗೆ ಒಳ್ಳೊಳ್ಳೆಯ ಪುಸ್ತಕಗಳ ಪರಿಚಯ ಆಗಬೇಕು, ಪುಸ್ತಕ ನೋಡಬೇಕು ಅಂತ. ಅವ್ರ ಪುಸ್ತಕ ನೋಡಿದಾಗ, ಪುಸ್ತಕದ ಪರಿಚಯ ಆದಾಗ ಒಂದಷ್ಟು ತಾವು ಹುಡುಕದೇ ಇದ್ದಂಥ ಪುಸ್ತಕಗಳು ಕಂಡಾಗ ಅಚ್ಚರಿಯಿಂದ ತೆಗೆದುಕೊಂಡು ಹೋಗ್ತಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದು ಹೋಗ್ತಿರುವ ಕಾಲದಲ್ಲಿ ಸೋಷಿಯಲ್ ಮೀಡಿಯಾವನ್ನು ಒಂದು ಉಪಯುಕ್ತವಾದ ಮಾಧ್ಯಮವಾಗಿ ಬಳಸ್ಕೊಂಡು ಈ ಪುಸ್ತಕ ಸಂತೆ ಪ್ರಚಾರ ಮಾಡಿ ಹೆಚ್ಚು ಜನರಿಗೆ ಈ ಪುಸ್ತಕ ಸಂತೆಯನ್ನು ತಲುಪಿಸ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಮುದ್ರಣ ಮಾಧ್ಯಮಗಳು, ದೃಶ್ಯ ಮಾಧ್ಯಮಗಳ ಜೊತೆ ಸಾಮಾಜಿಕ ಮಾಧ್ಯಮಗಳು ಕೂಡ ಇವತ್ತು ಪುಸ್ತಕ ಓದಿನ ಕಡೆಗೆ ಜನರನ್ನು ಸೆಳೀತಾ ಇದೆ. ಹಾಗಾಗಿ ಇಂತಹ ಸಂತೆಗಳು ಹೆಚ್ಚೆಚ್ಚು ನಡೆದಷ್ಟು ಜನರಿಗೆ ಹೆಚ್ಚು ಉಪಯುಕ್ತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾ. ಪುಸ್ತಕ ಸಂತೆ ಇವತ್ತು ಕೊನೆ ದಿನ, ಇವತ್ತು ಬಂದಿದ್ದೀನಿ. ಸೊ ಬುಕ್ ಲವರ್ಸ್ ನೀವು ಕೂಡ ಇಲ್ಲಿಗೆ ಬನ್ನಿ. ಸೊ ಸಾಕಷ್ಟು ಬುಕ್ಸ್ಗಳನ್ನ, ಅಂದರೆ ಓದೋವರು, ಇಫ್ ಯು ರಿಯಲಿ ಲೈಕ್ ಲವರ್ ಆಫ್ ದ ಬುಕ್ಸ್, ಯು ಕ್ಯಾನ್ ಕಮ್ ಹಿಯರ್, ಯು ಕ್ಯಾನ್ ವಿಸಿಟ್ ಹಿಯರ್. ಸಾಕಷ್ಟು ಬುಕ್ಗಳು ನಿಮಗೆ ಸಿಗುತ್ತೆ. ನಾನು ಒಂದಷ್ಟು ಪುಸ್ತಕಗಳನ್ನ ಇಲ್ಲಿ ತೊಗೊಂಡೆ. ಇಲ್ಲಿ ಫೆಸ್ಟಿವಲ್ಸ್ ಆಫ್ ಭಾರತ ಅಂತ ಇದೆ. ಅಂದರೆ ಇವಾಗ ಹಬ್ಬಗಳನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ಇಂಡೆಪ್ತಾಗಿ ಕೆಲವೊಂದು ಪುಸ್ತಕಗಳಿದೆ. ಸೊ ಈ ರೀತಿಯಾದಂತಹ ಪುಸ್ತಕಗಳಾಗಿರ್ಬೋದು, ರವಿ ಬೆಳಗೆರೆ ಅವರ ಪುಸ್ತಕ, ಪೂರ್ಣಚಂದ್ರ ತೇಜಸ್ವಿ, ಪ್ರತಿಯೊಬ್ಬರು ಲೇಖಕರ ಪುಸ್ತಕ ಕೂಡ ಇಲ್ಲಿ ಸಿಗುತ್ತೆ.
ಸೊ ಒಮ್ಮೆ ವಿಸಿಟ್ ಮಾಡಿ. ಇವತ್ತು ಲಾಸ್ಟ್ ಡೇ, ಸೊ ನಾನು ಬಂದಿದ್ದೀನಿ, ಒಂದಷ್ಟು ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ನೀವು ಕೂಡ ವಿಸಿಟ್ ಮಾಡಿ. ಕರ್ಸಿವ್ ರೈಟಿಂಗು ಮತ್ತು ಬುಕ್ಸು, ನೋಟ್ಬುಕ್ಸು ಅದೆಲ್ಲ ಹುಡ್ಕೊಂಬಂದಿದ್ದೀನಿ. ಮತ್ತು ಈ ಬುಕ್ಸು, ರೈಮ್ಸ್ ಬುಕ್ಸು ಅದನ್ನು ಹುಡ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಮೊಬೈಲು, ಇನ್ಸ್ಟಾಗ್ರಾಮು ಇದರಲ್ಲೇ ಕಳೆದೋಗ್ಬಿಟ್ಟಿದ್ದಾರಲ್ವ ಮಕ್ಕಳು. ಈ ಥರ ಕರ್ಕೊಂಡು ಬಂದಾಗ ಅಟ್ಲೀಸ್ಟು ಮುಟ್ಟುತ್ತಾರೆ ಬುಕ್ನ, ಇಷ್ಟ ಆಗತ್ತೆ ಮಕ್ಕಳಿಗೆ. ಅಷ್ಟೇ ಅಲ್ಲ, ಬರೀ ಕನ್ನಡಕ್ಕೆ ಇಷ್ಟು ಜನ ಬರ್ತಾರೆ ಕನ್ನಡ ಬುಕ್ಗಳು ಹುಡುಕೊಂಡು ಅಂತ ಹೇಳಿ ನೋಡಿ ಭಾಳ ಖುಷಿ ಆಯಿತು. ಲಾಸ್ಟ್ ಇಯರ್ ಕೂಡ ಇವರು HSR ಲೇಔಟಲ್ಲಿ ಯಾವುದು ವೀರಲೋಕದಿಂದ ಮಾಡಿದರು, ಅಲ್ಲೂ ನಾವು ಹೋಗಿದ್ವಿ. ಹೀಗೆ ಆಗಲಿ, ತುಂಬ ಚೆನ್ನಾಗಾಗಲಿ. ಇಂಥ ಹೊಸ ಹೊಸ ಪ್ರತಿಭೆಗಳು ಯಾವುದೋ ಉದ್ದೇಶ ಇಟ್ಕೊಂಡು ಬುಕ್ಸ್ನ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಖುಷಿ ಆಯಿತು. ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಹಾಗೆಯೇ ಮೂವಿ ನೋಡಲಿಕ್ಕೂ ನಮ್ಮನ್ನು ಹೀಗೆ ಕರೀಲಿ ಅಂತ ಹೇಳಿ ಎಲ್ಲರಿಗೂ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.